ಭಾರತೀಯರ ವಿಡಿಯೋ ತುಣುಕುಗಳನ್ನ ನೋಡಿ ಏನನ್ನಿಸ್ತು? ತನ್ನತ್ತ ತಿರುಗಿಯೂ ನೋಡದ ಚೀನಾವನ್ನ ಹೊಗಳಿದ್ದಾರೆ. ಮೋದಿ ಹರಟೆ ಹೊಡೆದು ವಾಪಸ್ ಬಂದಿದ್ದಾರೆ. ಭಾರತಕ್ಕೆ ಖರೀದಿಸದೆ ಬೇರೆ ದಾರಿ ಇಲ್ಲ, ಸುಂಕವನ್ನ ಇಳಿಸೋದಾಗಿ ಒಪ್ಕೊಂಡು ಬಂದಿದ್ದಾರೆ. ಮಾನವ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯದ ಬಗ್ಗೆ ಮಾತೇ ಇಲ್ಲ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಅಮೆರಿಕದಿಂದ ಭಾರತೀಯ ಅಕ್ರಮ ವಲಸಿಗರನ್ನ ಕರೆತರುವಂತ ಕೆಲಸ ಈಗಾಗಲೇ ಟ್ರಂಪ್ ಶುರು ಮಾಡಿಕೊಂಡಿದ್ದಾರೆ. ಇದರ ಭಾಗವಾಗಿ ಈ ಹಿಂದೆ ಅಮೃತ್ಸರಕ್ಕೆ ಅಮೆರಿಕದ ಸೇನಾ ವಿಮಾನದ ಮೂಲಕ 104 ಅಕ್ರಮ ವಲಸಿಗ ಭಾರತೀಯರನ್ನ ಅಮೆರಿಕ ವಾಪಸ್ ಕಳಿಸ್ಕೊಟ್ಟಿತ್ತು. ಭಾರತೀಯರ ಕೈಗೆ ಕೋಳ, ಕಾಲಿಗೆ ಬೇಡಿಯನ್ನ ಹಾಕಲಾಗಿತ್ತು. ಅಮೆರಿಕ ಅಕ್ರಮ ವಲಸಿಗರನ್ನ ಕನಿಷ್ಠ ಪಕ್ಷ ಮನುಷ್ಯರು ಅಂತ ಕೂಡ ನೋಡ್ದೇನೆ ನಡೆಸ್ಕೊಂಡಿರುವಂತಹ ರೀತಿ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿತ್ತು. ಆದರೆ ಈ ಬಗ್ಗೆ ನಮ್ಮ ವಿದೇಶಾಂಗ ಸಚಿವರಾಗ್ಲಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ಲಿ ಯಾವುದೇ ಆಕ್ಷೇಪವನ್ನು ವ್ಯಕ್ತ ಮಾಡಿರಲಿಲ್ಲ. ಈ ಬಗ್ಗೆ ಮಡಿಲ ಮಾಧ್ಯಮಗಳು ಕೂಡ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಯಾರೂ ಏನೂ ಹೇಳಲಿಲ್ಲ ಅಂತಂದ್ಮೇಲೆ ಅಮೆರಿಕಾಗೆ ತಾವು ಮಾಡ್ತಾ ಇರೋದು ತಪ್ಪು ಅಂತ ಅನ್ಸಿಲ್ಲ. ಹಾಗಾಗಿ ಎರಡನೇ ಬಾರಿಯೂ ಸಹ ಅಮೆರಿಕ ಅಮಾನುಷ್ಯವಾಗಿ ವರ್ತಿಸಿದೆ. ಹೌದು, 116 ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕದ ಮಿಲಿಟರಿ ವಿಮಾನ ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಶನಿವಾರ ರಾತ್ರಿ 11:35ಕ್ಕೆ ಬಂದಿಳಿದಿದೆ. ಇನ್ನೊಂದು 112 ಮಂದಿ ಅಕ್ರಮ ವಲಸಿಗರನ್ನ ಹೊತ್ತಿರುವಂತಹ ಅಮೆರಿಕದ ಇನ್ನೊಂದು ಮಿಲಿಟರಿ ವಿಮಾನ ಅಮೃತ್ಸರದ ವಿಮಾನ ನಿಲ್ದಾಣದಲ್ಲಿ ಭಾನುವಾರ ರಾತ್ರಿ 10:03ಕ್ಕೆ ಬಂದು ಇಳಿದಿದೆ. ಸೊ ಭಾರತದ ಅಕ್ರಮ ವಲಸಿಗರನ್ನ ಅಮೆರಿಕ ಇದುವರೆಗೆ ಒಟ್ಟು 3 ವಿಮಾನದಲ್ಲಿ ವಾಪಸ್ ಭಾರತಕ್ಕೆ ಕಳಿಸಿದೆ. ಉತ್ತಮ ಆದಾಯ ಗಳಿಸಿ ಸುಂದರ ಬದುಕನ್ನ ಕಟ್ಕೊಂಡು ಅಮೆರಿಕಾದಲ್ಲಿ ನೆಲೆಸೋಕೆ ಯೋಜಿಸಿದ್ದೆವು. ಈಗ ನೋಡಿದ್ರೆ ನಮ್ಮ ಕನಸುಗಳೆಲ್ಲ ನುಚ್ಚುನೂರಾಗಿದೆ ಅಂತ ಬಹುತೇಕ ಅಕ್ರಮ ವಲಸಿಗರು ಹೇಳ್ತಿದ್ದಾರೆ. ಸೊ ಅಮೆರಿಕಾದಲ್ಲಿ ನೆಲೆಸಿದಂತಹ ತನ್ನ ಅಕ್ರಮ ವಲಸಿಗರನ್ನ ಘನತೆ ಗೌರವದಿಂದ ವಾಪಸ್ ಕರೆತರೋಕೆ ಕೊಲಂಬಿಯಾ ದೇಶದ ರಾಷ್ಟ್ರಪತಿ ಗಸ್ತಾವೋ ಪೆಟ್ರೋ ರಾಷ್ಟ್ರಪತಿಯವರ ವಿಮಾನವನ್ನೇ ಕಳಿಸಿದ್ರು. ಆದರೆ ಭಾರತದ ವೀಸಾಕ್ಕಾಗಿ ವಿಶ್ವವೇ ಸರದಿ ಸಾಲಲ್ಲಿ ನಿಂತು ಕಾಯತ್ತೆ ಅನ್ನುವಂಥ ವಿಶ್ವಗುರು ಭಾರತ ಏನ್ ಮಾಡ್ತು? ಅಮೆರಿಕ ಮಿಲಿಟರಿ ವಿಮಾನದಲ್ಲಿ ಕೈಕಾಲುಗಳಿಗೆ ಸಂಕೋಲೆ ತೊಡಿಸಲಾದ ತನ್ನ ನಾಗರಿಕರನ್ನ ಬರ್ಮಾಡ್ಕೊಳ್ಳುತ್ತೆ. ಈಗ ಕೈಕೋಳ ತೊಡಿಸಿಕೊಂಡು ಅಮೆರಿಕದ ಮಿಲಿಟರಿ ವಿಮಾನದಿಂದ ಕೆಳಗಿಳಿದು ಕ್ಯಾಮ್ರಾಗಳ ಮುಂದೆ ತಲೆ ತಗ್ಗಿಸಿ ಮುಖ ಮುಚ್ಚಿಕೊಂಡು ಅವಮಾನ ಅನುಭವಿಸಿದಂಥ ಭಾರತೀಯರ ವಿಡಿಯೋ ತುಣುಕುಗಳನ್ನು ನೋಡಿ ತಮಗೆ ಏನನಿಸ್ತು ಅಂತ ಮೋದಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಸಾಹಸವನ್ನ ಈವರೆಗೂ ಮಾಡಲಿಲ್ಲ. ಸೊ ಟ್ರಂಪ್ ಧೋರಣೆಯನ್ನ ಮೋದಿ ಖಂಡಿಸಿಲ್ಲ. ಬದಲಾಗಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಎಲ್ಲಾ ಭಾರತೀಯರನ್ನ ನಾವು ವಾಪಸ್ ಭಾರತಕ್ಕೆ ಪಡೆಯೋಕೆ ಸಂಪೂರ್ಣವಾಗಿ ಸಿದ್ಧರಿದ್ದೇವೆ. ಅಮೆರಿಕ ಅಕ್ರಮ ವಲಸೆಯು ಮಾನವ ಕಳ್ಳ ಸಾಗಣೆಗೆ ಸಂಬಂಧಿಸಿದೆ ಅಂತ ಅಷ್ಟೇ ಹೇಳಿದ್ರು. ಸೊ ಭಾರತ ಈ ವರ್ಷ ಅಮೆರಿಕದ ಶಸ್ತ್ರಾಸ್ತ್ರಗಳ ಖರೀದಿಯನ್ನ ಶತಕೋಟಿ ಡಾಲರ್ಗಳಿಗೆ ಹೆಚ್ಚುತ್ತೆ. ನಾವು ಭಾರತಕ್ಕೆ F-35 ಸ್ಟೆಲ್ತ್ ಫೈಟರ್ಸ್ ಗಳನ್ನ ಒದಗಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇದು ಪ್ರಾಸ್ತಾವಿಕ ಹಂತದಲ್ಲಿದೆ. ಖರೀದಿ ಒಪ್ಪಂದದ ಔಪಚಾರಿಕ ಪ್ರಕ್ರಿಯೆ ಇನ್ನೂ ಶುರುವಾಗಲಿಲ್ಲ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಸೊ ಪತ್ರಿಕಾಗೋಷ್ಠಿಯಲ್ಲಿ ಶಸ್ತ್ರಾಸ್ತ್ರ ರಫ್ತಿನ ಬಗ್ಗೆ ಟ್ರಂಪ್ ದೊಡ್ಡದಾಗಿ ಘೋಷಿಸಿದ್ದಾರೆ. ಆದ್ರೆ ಈಗ ಭಾರತಕ್ಕೆ ಖರೀದಿಸದೆ ಬೇರೆ ದಾರಿ ಇಲ್ಲ ಅನ್ನುವಂತೆ ಮೋದಿ ಮೇಲೆ ಒತ್ತಡ ಹೇರೋ ರೀತಿಯಲ್ಲಿ ಮಾತಾಡಿದ್ದಾರೆ. ಮೋದಿ ಎದುರೇ ಭಾರತವನ್ನ ದೂರಿದ್ದ ಟ್ರಂಪ್ ಭಾರತವು ಅನ್ಯಾಯಯುತ ಮತ್ತು ಹೆಚ್ಚಿನ ಸುಂಕಗಳನ್ನ ವಿಧಿಸತ್ತೆ, ಇದು ಭಾರತೀಯ ಮಾರುಕಟ್ಟೆಗೆ ಅಮೆರಿಕ ಪ್ರವೇಶಿಸೋದನ್ನ ತಡೆಯುತ್ತೆ, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಈ ಹಿಂದೆ ತಮ್ಮ ಮೊದಲ ಅವಧಿಯಲ್ಲಿ ಭಾರತವನ್ನ ಸುಂಕದ ರಾಜ ಅಂತ ಹೇಳಿದಂತ ಟ್ರಂಪ್ ಅದೇ ದಾಟಿಯ ಮಾತುಗಳನ್ನ ಮುಂದುವರಿಸಿದ್ದಾರೆ. ಭಾರತದ ಮೇಲೆ 100% ಅಷ್ಟು ಆಮದು ಸುಂಕ ವಿಧಿಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ 100% ತೆರಿಗೆ ವಿಧಿಸ್ತೇವೆ ಅಂತ ಹೇಳಿದ್ದರ ಹೊರತಾಗಿಯೂ ಸಹ ಸುಂಕ ವಿನಾಯಿತಿಯ ಭರವಸೆಗಳು ಇಲ್ಲದೆ ಇದ್ರೂ ಮೋದಿಯವರು ಅಮೆರಿಕ ಸರಕುಗಳ ಮೇಲಿನ ಸುಂಕವನ್ನ ಇಳಿಸೋದಾಗಿ ಒಪ್ಕೊಂಡು ಬಂದಿದ್ದಾರೆ. ಸೊ ಟ್ರಂಪ್ ಅವರು ಮೋದಿ ಎದುರೇ ತೆರಿಗೆ ವಿಚಾರದಲ್ಲಿ ದೂಷಿಸಿದ್ದಾರೆ. ಹೆಚ್ಚು ತೆರಿಗೆ ವಿಧಿಸೋದಾಗಿ ಬೆದರಿಕೆ ಹಾಕಿದ್ದಾರೆ. ಅಮೆರಿಕ ಸರಕುಗಳ ಮೇಲಿನ ತೆರಿಗೆನ ಇಳಿಸೋಕೆ ಮೋದಿ ಒಪ್ಕೊಳ್ಳುವಂತೆ ಮಾಡಿದ್ದಾರೆ. ಶಸ್ತ್ರಾಸ್ತ್ರ ಖರೀದಿ ಹೆಚ್ಚಿಸುವಂತೆ ತಾಕೀತು ಮಾಡಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ನಡುವಿನಂತಹ ಶಾಂತಿ ಒಪ್ಪಂದದಲ್ಲಿ ಭಾರತದ ಪಾತ್ರವನ್ನ ಮೌನವಾಗಿಯೇ ನಗಣ್ಯ ಅಂತ ಸೂಚಿಸಿದ್ದಾರೆ. ತನ್ನತ್ತ ತಿರುಗಿಯೂ ನೋಡದ ಚೀನಾವನ್ನ ಹಾಡಿ ಹೊಗಳಿದ್ದಾರೆ. ಆದರೆ ಮೋದಿಯವರು ಅಮೆರಿಕದ ಉದ್ಯಮಿ ಟ್ರಂಪ್ ಆಪ್ತ ಎಲಾನ್ ಮಸ್ಕ್ ಹಾಗೂ ಅವರ ಕುಟುಂಬವನ್ನ ಭೇಟಿ ಮಾಡಿ ಹರಟೆ ಹೊಡೆದು ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಇನ್ನು ಮೋದಿ ಹಾಗೂ ಟ್ರಂಪ್ ಉಭಯ ದೇಶಗಳ ನಡುವಿನ ಬಾಂಧವ್ಯ ವೃದ್ಧಿ, ವಾಣಿಜ್ಯ ಚಟುವಟಿಕೆ, ರಕ್ಷಣೆಗೆ ಸಂಬಂಧಿಸಿದ ಹಲವು ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ.
ಆದರೆ ಆ ಸಭೆ ಬಳಿಕ ನೀಡಿರುವಂತಹ ಸಾರ್ವಜನಿಕ ಹೇಳಿಕೆಯಲ್ಲಿ ಮಾನವ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳಂತಹ ಸೂಕ್ಷ್ಮ ವಿಚಾರಗಳನ್ನು ಸಹ ಉಲ್ಲೇಖಿಸಿಲ್ಲ. ಮಾಜಿ ಅಧ್ಯಕ್ಷ ಜೋ ಬೈಡನ್ ಸಹ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು. ಆದರೂ ಅವರ ಆಡಳಿತದಲ್ಲಿ ಉನ್ನತಾಧಿಕಾರಿಯಾಗಿದ್ದಂತಹ ಆಂಟನಿ ಬ್ಲಿಂಕನ್ ಆಗಾಗ ಭಾರತದಲ್ಲಿನ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ರು. ಆದರೆ ಈ ಬಾರಿ ಈ ರೀತಿಯ ಸೂಕ್ಷ್ಮ ವಿಚಾರಗಳ ಚರ್ಚೆಯೇ ನಡೆದಿಲ್ಲ. ಇನ್ನು ಭಾರತದಲ್ಲಿರುವಂತಹ ಮೋದಿ ಭಕ್ತರು ಮೋದಿ ಮಹತ್ತರವಾದದನ್ನ ಸಾಧಿಸಿದ್ದಾರೆ ಅನ್ನುವಂತೆ ಪ್ರಚಾರ ಮಾಡ್ತಿದ್ದಾರೆ. ಮೋದಿ ದೊಡ್ಡ ಸಾಧನೆ ಮಾಡಿ ಯುದ್ಧವನ್ನ ಗೆದ್ದು ಬಂದ ರೀತಿ ಬಿಲ್ಡಪ್ ಕೊಡ್ತಿದ್ದಾರೆ. ಆದರೆ ಅಮೆರಿಕದಲ್ಲಿ ಆಗಿರೋದೇ ಬೇರೆ. ಟ್ರಂಪ್ ಹಾಕಿದ ಎಲ್ಲಾ ಒತ್ತಡಗಳಿಗೂ ಮೋದಿ ತಲೆ ಆಡಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಅಷ್ಟೆಲ್ಲ ತಲೆ ಆಡಿಸಿದ್ರೂ ಸಹ 2ನೇ ಬಾರಿಯೂ ಅಕ್ರಮ ವಲಸಿಗರನ್ನ ಟ್ರಂಪ್ ಕೈಕೋಳ ಹಾಕ್ಸಿಯೇ ಕಳಿಸಿದ್ದಾರೆ. ಈ ಬಗ್ಗೆ ಇಷ್ಟು ತನಕ ಮೋದಿ ಆಗಲಿ ಅಥವಾ ವಿದೇಶಾಂಗ ಸಚಿವರಾಗ್ಲಿ ಯಾರು ಕೂಡ ಏನು ರಿಯಾಕ್ಟ್ ಮಾಡಿಲ್ಲ ಅನ್ನೋದು ವಿಷಾದ. ಇಂಥ ನಯವಂಚನೆಗಳಿಗೆ ಬಲಿಯಾಗದೆ ಭಾರತೀಯರು ಎಚ್ಚೆತ್ಕೊಳ್ಬೇಕಾಗಿದೆ. ವಿಶ್ವಗುರು ಅಂತ ಹೇಳ್ತಾನೆ ಮೋದಿಯವರು ಟ್ರಂಪ್ ವಿರುದ್ಧ ಭಾರತ ಮಂಡಿಯೂರುವಂತೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗಿದೆ. ಭಾರತ ಈ ಹಿಂದೆಲ್ಲ ಸ್ವಂತ ಶಕ್ತಿಯಾಗಿ ಬೆಳೆದು ಬಂದಂತೆ ಮುಂದೆಯೂ ಸಹ ನಡೆಯೋಕೆ ನಮ್ಮ ಸರ್ಕಾರವನ್ನ ಎಚ್ಚರಿಸಬೇಕಾಗಿದೆ. ಇಲ್ಲದೇ ಇದ್ರೆ ಮೋದಿ ಆಡಳಿತದಲ್ಲಿ ಮುನ್ನೆಲೆಗೆ ಬಂದ ವಿಶ್ವಗುರು ಮೋದಿ ಅವಧಿಯಲ್ಲಿಯೇ ಮೂಲೆಗುಂಪಾಗುತ್ತೆ. ವಿಶ್ವಗುರು, ಅಮೃತ್ ಕಾಲ್, ಹಿಂದೂ ರಾಷ್ಟ್ರ, ಮುಸ್ಲಿಂ ದ್ವೇಷ, ಸನಾತನ ಸಂವಿಧಾನ ರಚನೆಯ ಅಮಲುಗಳಲ್ಲಿ ಭಾರತದ ಜನಸಾಮಾನ್ಯರು ಈಗಾಗಲೇ ತತ್ತರಿಸ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.